ತೋರಿಸೋದು ಸರ್ ಒಂಚೂರು ಕ್ಯಾಮ್ರಾ. ಹೈಯೆಸ್ಟ್ ಡ್ರಗ್ ಕನ್ಸಂಪ್ಷನ್ ಕರ್ನಾಟಕದಲ್ಲಿ, ಡ್ರಗ್ ಟ್ರಾಫಿಕಿಂಗು ಕೂಡ ಕರ್ನಾಟಕ. ಇದಕ್ಕೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಮಾಡಿದ್ವಿ, ಇವು ಕೂಡ ಮಾಡಿದ್ದಾರೆ. ಆದರೆ ಪೊಲೀಸರು ಭಯ ಇಲ್ಲ ಒಂದು, ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದು ನೋಡಿ ಅವ್ರಿಗೆ 24 ಗಂಟೆಯಲ್ಲಿ ಕೆಲವರಿಗೆಲ್ಲ ಬೇರೆ ಸಿಗ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ಕಾನೂನಿದೆ, ಅದನ್ನಾದ್ರೂ ಬಳಕೆ ಮಾಡಬೇಕಾಗಿತ್ತು. 1988ರ ಒಂದು ಕಾನೂನು ಇದೆ, ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾರೆ. ಆ ಕಾನೂನು ಅಡಿಯಿಲ್ಲಾದರೂ 1 ವರ್ಷ ಮಿನಿಮಮ್ ಬೇಲ್ ಸಿಗಲ್ಲ ಒಳಗಡೆ ಹೋಗ್ತಾರೆ, ಅದನ್ನು ಕೂಡ ಬಳಕೆ ಮಾಡ್ತಾಯಿಲ್ಲ. ಮತ್ತು ಮಹಾರಾಷ್ಟ್ರದವ್ರು ಬಂದಿಲ್ಲಿ ಕಂಡು ಹಿಡಿತಾರೆ, ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ. ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಕಂಟ್ರೋಲ್ ಮಾಡೋದ್ರಲ್ಲಾಗಲಿ, ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ, ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವತ್ತು ಬಂದುಬಿಟ್ಟಿದೆ. ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾಯಿದೆ ವ್ಯಾಪಕವಾಗಿ. ಇದೇ ಥರ ಮುಂದುವರೆದ್ರೆ ಪಂಜಾಬ್ ಆದಂಗೆ, ಉಡ್ತಾ ಪಂಜಾಬ್ ಇತ್ತು, ಹಂಗೆ ಉಡ್ತಾ ಕರ್ನಾಟಕ. ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ಕೋಬೇಕು. ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರಗ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು. ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸಬ್ರನ್ನ ತೊಗೊಂಡು ಬಂದು ಸ್ಕ್ವಾಡ್ಗಳನ್ನು ಮಾಡಿ ಅವ್ರನ್ನೆಲ್ಲರನ್ನೂ ಹಿಡಿದು ಒದ್ದೊಳಗೆ ಹಾಕಬೇಕು. ಡ್ರಗ್ ಟ್ರಾಫಿಂಗ್ ಒಳಗೆ ಒದ್ದೊಳಗೆ ಹಾಕಬೇಕು ಮತ್ತು ಉಗ್ರವಾದಂಥ ಕಾನೂನು ಮಾಡಬೇಕು. ನಾನು ನಿನ್ನೆ ಆರ್ಟಿಕಲಲ್ಲಿ ನಾನು ಬರೆದಿದ್ದೀನಿ, ಏನು ಅಂತಂದರೆ ದ್ವೇಷ ನಾಶನ ಕಾನೂನು ಬದಲು ಈ ಡ್ರಗ್ ಟ್ರಾಫಿಕ್ನವ್ರನ್ನ ಹಿಡಿಯುವಂಥದ್ದಕ್ಕೆ ಕಠಿಣವಾದ ಕಾನೂನು ಬೇಕಾಗಿದೆ. ರೈತರ ಗೊಬ್ಬರ ಬೀಜ ಕಳ್ತನ ಮಾಡಿದ್ರು ಬಿಗಿ ಕಾನೂನಿಲ್ಲ, ಡ್ರಗ್ ಮಾಡೋರಿಗೂ ಕೂಡ ಬಿಗಿ ಕಾನೂನಿಲ್ಲ, ಕಳ್ಳಬಟ್ಟೆ ಮಾಡೋರಿಗೂ ಬಿಗಿ ಕಾನೂನಿಲ್ಲ. ಈ ರಾಜ್ಯ ಕಂಪ್ಲೀಟಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಅಲ್ಲದೆ ಈ ರೀತಿ ಅನೈತಿಕ ಚಟುವಟಿಕೆಗೆ ತುಂಬಿರುವಂಥ ಒಂದು ರಾಜ್ಯ ಆಗಿದೆ. ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಈ ಸರ್ಕಾರ ತನ್ನ ಕಚ್ಚಾಟದಲ್ಲಿದೆ ಹೊರತಾಗಿ, ಅದಕ್ಕಾಗಿ ಡ್ರಗ್ ಮಾಫಿಯಾದವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೊಂಟಿದ್ದಾರೆ. ಇದು ಡ್ರಗ್ ಮಾಫಿಯಾ ಕಂಟ್ರೋಲ್ಡ್ ಸರ್ಕಾರ ಅಂತ ಹೇಳ್ತಾರೆ. ಈ Bangla government has lost control over its people and law and order. The minorities are totally unsafe. Union government should take immediate action and arrest all the people who lynched the Hindu people and give protection to Hindus, Hindu institutions and Hindu houses. And otherwise, the stability of this area, that is South Asia area, will be disturbed and he has to pay for the price. So, there is a huge drug has been caught by Maharashtra police in Bangalore. About a month back, Maharashtra police had also caught in Mysore. It is the other state police come and catching the drugs here, whereas the state police have totally failed to control the drug trafficking, drug smuggling and consumption of drug. More than 5,000 cases have booked, but there are none of them are really taken to the conclusion. They get bail immediately. I feel very strongly that the government has lost control over drug mafia. It is controlled. The government is controlled by drug mafia. Secondly, the way Maharashtra is tracking and our Karnataka police not tracking, that means somewhere the Karnataka police have collided with the drug traffickers. The huge corruption is there. That is leading to all this. So if it continues, the day are not far where it will be like Punjab, Uttar Punjab, it will be Uttar Karnataka. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.